ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡಯಾಬಿಟೀಸನ್ನು ಯಾವ ರೀತಿ ಮನೆಯಲ್ಲೇ ವಾಸಿ ಮಾಡ್ಕೊಳ್ಳೋದು, ಅಂದರೆ ಸಕ್ಕರೆ ಕಾಯಿಲೆಯನ್ನು ಹೋಮ್ ರೆಮಿಡಿ ಮೂಲಕ ಯಾವ ಥರ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗಂತೂ ಡಯಾಬಿಟೀಸ್ ಅನ್ನೋದು ನಾರ್ಮಲ್ ಆಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಜ್ವರ, ತಲೆನೋವು, ಕೆಮ್ಮು, ನೆಗಡಿ ಬರುತ್ತಲ್ಲ, ಆ ಥರ ಆಗಿಬಿಟ್ಟಿದೆ ಈಗ ಈ ಶುಗರ್ ಅಂತಲೇ ಹೇಳ್ಬೋದು, ಶುಗರ್ ಕಾಯಿಲೆ ಅಂತಲೇ ಹೇಳ್ಬೋದು. ಈಗಂತೂ ಮನೇಲಿ ಒಬ್ಬರು ಶುಗರ್ ಪೇಷಂಟ್ ಇದ್ದೇ ಇರ್ತಾರೆ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಇಲ್ಲ ಅನ್ನೋರು ತುಂಬಾ ರೇರ್ ಅಂತಲೇ ಹೇಳ್ಬೋದು. ಹಾಗಾಗಿ ಮನೆಯಲ್ಲೇ ಯಾವ ಥರ ಮನೆಯಲ್ಲಿರುವಂತಹ ಒಂದು ತರಕಾರಿನ ಬಳಸ್ಕೊಂಡು ಶುಗರ್ ಲೆವೆಲನ್ನು ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು ಅಂತ ನೋಡೋಣ. ತುಂಬಾ ಸಿಂಪಲ್ ರೆಮಿಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವುದೇ ಥರದ ಎಕ್ಸ್ಟ್ರಾ ಖರ್ಚಿಲ್ಲ, ಮನೆಯಲ್ಲೇ ಪ್ರತಿನಿತ್ಯ ಇರುವಂಥದ್ದು, ಕಿಚನಲ್ಲಿ ಇರುವಂಥ ಪದಾರ್ಥದಿಂದ. ಬನ್ನಿ ನೋಡೋಣ ಏನದು ಅಂತ. ಫ್ರೆಂಡ್ಸ್, ಮೊದಲನೇದಾಗಿ ತುಂಬ ಮುಖ್ಯವಾಗಿ ಬೇಕಾಗಿರೋದು ಈರುಳ್ಳಿ. ಈ ಈರುಳ್ಳಿ ಎಲ್ಲರ ಕಿಚನಲ್ಲೂ ಇದ್ದೇ ಇರುತ್ತೆ ಕಂಪಲ್ಸರಿ. ಈ ಈರುಳ್ಳಿಯಲ್ಲಿ ಸಲ್ಫರ್ ಎಂಬ ಅಂಶ ಇರೋದ್ರಿಂದ ಇದು ನಮ್ಮ ರಕ್ತದಲ್ಲಿ ಇರುವ ಇನ್ಸುಲಿನ್ ಮಟ್ಟವನ್ನು ಈಕ್ವಲ್ ಆಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಮತ್ತು ಅದರಿಂದ ಬರುವಂತಹ ಮೊಣಕೈ ನೋವು, ಮೊಣಕಾಲು ನೋವು, ಏನಾದರೂ ಗಾಯ ಆದರೆ ಅದು ವಾಸಿಯಾಗದೇ ಇರೋದು, ಇದೆಲ್ಲವನ್ನು ಇದು ಪ್ರಿವೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ದಿನಕ್ಕೆ ಒಂದು ಸಾರಿ, ಅಂದರೆ ಬೆಳಗ್ಗೆ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆದರೆ ಒಂದು ಸಾರಿ ವಾಶ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಒಂದು ಸಾರಿ ವಾಶ್ ಕೂಡ ಮಾಡ್ಕೊಳ್ಳಿ. ಮತ್ತು ಸಣ್ಣದಾಗಿ ಅದನ್ನು ಹಚ್ಚಿ ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆ ಸ್ವಲ್ಪ ನೀರನ್ನು ಹಾಕಿ ಜ್ಯೂಸ್ ಮಾಡಿ ಇಟ್ಕೊಳ್ಳಿ. ಇದರ ಜೊತೆ ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋ ವಸ್ತು ಏನಪ್ಪ ಅಂದರೆ ಶುಂಠಿಯನ್ನು ಅರ್ಧ ಇಂಚಿನಷ್ಟು ತೆಗೆದುಕೊಂಡು ಮೇಲೆ ಇರುವ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ವಾಶ್ ಮಾಡಿ ಅದರಿಂದ ಅಷ್ಟೇ ಸ್ವಲ್ಪ ಜ್ಯೂಸನ್ನು ತೆಗೆದುಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಸ್ವಲ್ಪ ಆಗಿರೋದ್ರಿಂದ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡೋದು ತುಂಬಾ ಕಷ್ಟ. ಅಂದರೆ ಅದು ಗ್ರೈಂಡ್ ಆಗಲ್ಲ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ. ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ತುರಿಯೋ ಮಣೆ ಇರುತ್ತಲ್ವ, ಅದರಲ್ಲಿ ತುರ್ಕೊಂಬಿಡ್ರಿ. ಅಂದರೆ ಗ್ರೇಟರ್ ಇರುತ್ತಲ್ವ, ಅದರಲ್ಲಿ ಒಂದು ಇಂಚಷ್ಟು ಶುಂಠಿನ ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಸಪ್ರೇಟಾಗಿ ಆದರೂ ಸರಿ ಅಥವಾ ಒಟ್ಟಿಗೆ ಆದರೂ ಸರಿ ತುರ್ಕೊಂಡು ಅದರಲ್ಲಿ ರಸವನ್ನು ತೆಗೆದುಕೊಳ್ಳಿ. ಕಾಫಿ ಸ್ಟ್ರೈನರ್ಗೆ ಹಾಕಿ ಒಂದು ಸ್ಪೂನಲ್ಲಿ ಅದನ್ನು ಪ್ರೆಸ್ ಮಾಡಿದ್ರೆ ರಸ ಬರುತ್ತೆ. ಎರಡೂ ಈಕ್ವಲ್ ಆಗಿ ತೊಗೊಳ್ಬೇಕಾಗುತ್ತೆ. ಈರುಳ್ಳಿ ರಸವನ್ನು ಎಷ್ಟು ತೊಗೊತೀರೋ ಶುಂಠಿ ರಸವನ್ನು ಕೂಡ ಅಷ್ಟೇ ತೊಗೊಳ್ಬೇಕು. 1 ಸ್ಪೂನ್ ಅಥವಾ 2 ಸ್ಪೂನ್ ಮ್ಯಾಕ್ಸಿಮಮ್, ಅಷ್ಟು ದಿನಕ್ಕೆ 2 ಸ್ಪೂನ್ ಅಥವಾ 1 ಸ್ಪೂನ್ ಸಾಕಾಗುತ್ತೆ. ಆರಾಮಾಗಿ ತುರಿದ್ರೆ ರಸ ಚೆನ್ನಾಗಿ ಬರುತ್ತೆ. ಇನ್ನು ನೀರು ಮಿಕ್ಸ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ನೋಡಿ, ನಿಮಗೆ 1 ಸ್ಪೂನ್ ಅಥವಾ 2 ಸ್ಪೂನ್, ಸ್ಟಾರ್ಟಿಂಗಲ್ಲಿ 2 ಸ್ಪೂನು ಬೇಡ, 1 ಸ್ಪೂನ್ ತೊಗೊಳ್ಳಿ. ಸ್ವಲ್ಪ ದಿನ ಒಂದು ವಾರದವರೆಗೆ 1 ಸ್ಪೂನ್ ಅಷ್ಟೇ ತೊಗೊಳ್ತಾ ಬನ್ನಿ. ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ 2 ಸ್ಪೂನ್ಗೆ ನೀವು 2 ಸ್ಪೂನಷ್ಟು ತೊಗೊಳ್ಬೋದು. ನೋಡಿ, ನಿಮಗೆ 1 ಸ್ಪೂನ್ ಈರುಳ್ಳಿ ಜ್ಯೂಸ್ಗೆ ಎಷ್ಟು ಈರುಳ್ಳಿ ತುರಿದ್ರೆ ಸಾಕಾಗುತ್ತೆ, 1 ಸ್ಪೂನ್ ಶುಂಠಿ ಜ್ಯೂಸ್ಗೆ ಎಷ್ಟು ಶುಂಠಿ ತುರಿದ್ರೆ ಸಾಕಾಗುತ್ತೆ ಅಂತ ತುರಿಯುವಾಗ ಅದು ಅಳತೆಗೆ ಸಿಗುತ್ತೆ. ಅಷ್ಟನ್ನು ತುರ್ಕೊಂಡು ಸಪ್ರೇಟಾಗಿ ಒಂದೊಂದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಇಲ್ಲಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಳ್ಳೋದ್ರಿಂದ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದು ಅಳತೆ ಅದು ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ತುರಿಯೋದೇ ಸಪ್ರೇಟಾಗಿ 1 ಸ್ಪೂನ್ ಶುಂಠಿ ರಸ, 1 ಸ್ಪೂನ್ ಈರುಳ್ಳಿ ರಸನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಇನ್ಸುಲಿನ್ ಮಟ್ಟ ಕಡಿಮೆ ಆಗುತ್ತೆ. ಸಕ್ಕರೆ ಅಂಶ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನೀವು ಇದನ್ನು 15 ಡೇಸ್ ಕರೆಕ್ಟಾಗಿ ಮಾಡಿ ನೋಡಿ. ಶುಗರ್ ಟೆಸ್ಟನ್ನು ಮಾಡ್ಕೊಳ್ಳಿ. ಮಾಡೋದಕ್ಕೂ ಮುಂಚೆ ಬಿಫೋರ್ ಶುಗರ್ ಟೆಸ್ಟನ್ನು ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ನಾವು ಈ ರಸವನ್ನು ತೆಗೆದುಕೊಂಡ್ಮೇಲೆ ಯಾವ ಥರ ಇದೆ, ತೆಗೆದುಕೊಳ್ಳೋದಕ್ಕೂ ಮುಂಚೆ ಯಾವ ಥರ ಇತ್ತು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಇದನ್ನು ತಗೊಳ್ಳೋದ್ರಿಂದ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಸಂಧಿವಾತ ನೋವು, ಮೊಣಕೈ ನೋವು, ಮೊಣಕಾಲು ನೋವು, ಈ ಥರ ಪ್ರಾಬ್ಲಮ್ಸ್ ಇದ್ರೂ ಕಾಲಕ್ರಮೇಣ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಕಂಟಿನ್ಯೂಸ್ ಆಗಿ 15 ಡೇಸ್ ತಗೊಂಡಾಗ ಮಾತ್ರ. ಇನ್ನು ಈ ಜ್ಯೂಸನ್ನು ತಗೊಳ್ಳೋದ್ರಿಂದ 2 ಲಾಭಗಳನ್ನು ಪಡೆದುಕೊಳ್ಬಹುದು ಅಂತಲೇ ಹೇಳ್ಬೋದು. ಒಂದು, ಶುಗರ್ ಕಂಟ್ರೋಲ್ ಆಗುತ್ತೆ. ಎರಡನೆಯದು, ಜಾಯಿಂಟ್ ಪೇಯ್ನಿಂದ ನಾವು ಆ ಸಮಸ್ಯೆಯಿಂದ ಕೂಡ ಹೊರಬರಬಹುದು. ಶುಗರ್ ಕಂಪ್ಲೇಂಟ್ಸ್ ಇರೋರು ಡೈಲಿ ನೀವು ಶುಗರ್ ಟ್ಯಾಬ್ಲೆಟ್ ಅಂತ ಏನು ತೊಗೊತೀರೋ ಅದಕ್ಕೆ ಸಮ ಆಗಿರುತ್ತೆ ಈ ಈರುಳ್ಳಿ ಜ್ಯೂಸ್ ಮತ್ತು ಶುಂಠಿ ಜ್ಯೂಸ್. ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿನ ತಗೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ಹಾಗೆ ಕಾಲಕ್ರಮೇಣ ಇದನ್ನು ತಗೊಳ್ಳೋದ್ರಿಂದ ಮಾತ್ರೆ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಹಾಗೆ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿ ಎಷ್ಟೊಂದು ಸಿಂಪಲ್ ಹೋಮ್ ರೆಮಿಡಿ ಅಲ್ವಾ. ನಮ್ಮ ಮನೆಯಲ್ಲೇ ಸಿಗುವಂತಹ ಪದಾರ್ಥದಿಂದ ಶುಗರ್ ಲೆವೆಲನ್ನು ನಾವು ಎಷ್ಟು ಕಂಟ್ರೋಲ್ ಆಗಿ ಬೇಕಾದರೂ ಇಟ್ಕೊಳ್ಬೋದು. ಶುಗರ್ ಇರೋರು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ವಿಷಯಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.